ಹೀಗೆ ಹೊರಗಡೆಯಿಂದ ನೋಡಿದ್ರೆ ಈಗ ಲೈಟಿಂಗ್ಸ್ ಎಲ್ಲ ಒಂದು ಅರಮನೆ ತರನೇ ಫೀಲ್ ಆಗ್ತಿದೆ. ಅಫ್ಕೋರ್ಸ್ ಅಮ್ಮನ ಗರ್ಭ ಅರಮನೆನೇ ಅಫ್ಕೋರ್ಸ್. ಸೊ ಅವ್ರ ಫೋಟೋಗಳ ಬಗ್ಗೆ ಮಾತಾಡೋದಾದ್ರೆ ಸರ್, ಬಾಲ್ಯದಿಂದನೂ ಕೂಡ ಅಂದ್ರೆ 60 ವರ್ಷದ ಅವ್ರ ಸಿನಿ ಕರಿಯರ್ ಸ್ಪ್ಯಾನಿಂಗ್ ಅಂತ ಏನಿದೆ ಅದೆಲ್ಲವನ್ನು ಕಾಣ್ಬೋದಾ ಅಥವಾ ಹೇಗೆ? ಬಾಲ್ಯದಿಂದ ಆಗಲ್ಲ. ಬಾಲ್ಯದಿಂದ ಯಾಕೆಂದ್ರೆ ಮಾತಿನಲ್ಲಿ ಮಾತ್ರ ನಾವು ಹೇಳಕ್ ಸಾಧ್ಯ. ಅವರ ಅನುಭವ ಮಾತ್ರ ನನಗೆ ಹೇಳಿದ್ರು. ಆ ಕಾಲಕ್ಕೆ ಅವ್ರ ಬಾಲ್ಯನೇ ಬಡತನದ ಬಾಲ್ಯ. ಅವರು 5 ರೂಪಾಯಿಗೆ ಒಬ್ಬರು ಮನೆಯಲ್ಲಿ ಅವರು ಪಾಪ ಮೊಸರೆ ತಿಕ್ಕಕ್ಕಿದ್ದವರು. ಅವ್ರ ಪಾಪ ತಿಕ್ಕಕ್ಕಿದ್ದವರು, ಊಟಕ್ಕೆ ಅವ್ರಿಗೆ ಇರಲಿಲ್ಲ. ಪಾಪ ಇರ್ತಕ್ಕಂಥ ಯಜಮಾನರು ಬಿಟ್ಟಿದ್ದನ್ನ ಪಾಪ ತಗೊಂಬಂದು ಮನೇಲಿ ಕೂತ್ಕೊಂಡು ತಿನ್ನೋರು ತಾಯಿಯವರು. ಅದೇ ಅವರ ಇತಿಹಾಸ. ಅಲ್ಲಿಂದ ಬಂದವರು ನಮ್ಮ ತಾಯಿಯವರು. ಯಾಕೆ ನನಗೆ ಅದನ್ನು ಸಾರಿ ಸಾರಿ ಹೇಳೋರಂದರೆ, ತುಂಬ ನಾನು ಅನ್ನ ವೇಸ್ಟ್ ಮಾಡ್ತಾಯಿದ್ದೆ. ತಟ್ಟೆಲಿ ವೇಸ್ಟ್ ಮಾಡುವಾಗ ಹೇಳೋರು, ನಿಂಗೆ ಗೊತ್ತಿಲ್ಲ ಕಣಪ್ಪ, ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊ, ವೇಸ್ಟ್ ಮಾಡಬೇಡ ಊಟನ. ಅದು ತುಂಬ ಅನುಭವ ಆಯಿತು ಜೀವನದಲ್ಲಿ ನನಗೆ. ನಾನು ಬರ್ತಾ ಈ ದಾರಿಲಿ ಬರ್ತಾನೆ ಆಸ್ಪತ್ರೆಗಳು ಕಾಣಿಸುತ್ತೆ. ತುಂಬಾ ಜನರಿಗೆ ಮನೆಗಳನ್ನ ಕಟ್ಟಿಸ್ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ. ಅದ್ರ ಬಗ್ಗೆ ಒಂಚೂರು ಮಾತಾಡೋದಾದ್ರೆ. ಯಾರಿಗೆ ಏನು ಭಾವನೆ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ನನ್ನ ತಾಯಿಯವ್ರ ಭಾವನೆನೇ ಅದು ಒಂದು ವಿಭಿನ್ನವಾದ ಮನೋಭಾವನೆ ಅವ್ರದ್ದು. ಆಮೇಲೆ ಹೀಗೆ ಸಾಧ್ಯನಾ ಹೇಗಮ್ಮ ಅಂತ ನಾನು ಎಷ್ಟೋ ಸರಿ ಕೇಳಿದ್ದೆ ಅಮ್ಮನ್ನ. ಲೇ, ನೀನು ಹುಟ್ಟಿದಾಗ 5 ಪೈಸಾ ಇರಲಿಲ್ವಲ್ಲ ನನಗೆ, ಕಡಿಮೆ ಇತ್ತು ಕಣೋ ದುಡ್ಡು, ಬಾಡಿಗೆ ಮನೆಯಲ್ಲ ನೆನಪ ಇದ್ದಿದ್ದು ನಾನು. ನೀನು ಹುಡ್ತಾ ಎಲ್ಲ ಕಷ್ಟದಲ್ಲೇ ನಾವು ಜೀವನ ಮಾಡ್ಕೊಂಬಂದ್ವಿ. ಅವತ್ತು ಅಷ್ಟು ದೊಡ್ಡ ಜಮೀನಿದ್ರು ಕೂಡ ಜಮೀನಿಗೆ ಬೆಲೆ ಇರಲಿಲ್ಲ ಕಣಪ್ಪ. ಅಷ್ಟು ಜನನ್ನು ಕೂಡಿ ಸೇರಿಸ್ಕೊಂಡು 2 ರೂಪಾಯಿ, 1 ರೂಪಾಯಿ, ಆ 1 ರೂಪಾಯಿ ನೋಟ್ ನಿಮ್ಗೆ ಗೊತ್ತಿರತ್ತೆ, ಹಳೆ ನೋಟು. ಆ 1 ರೂಪಾಯಿ ಸಂಬಳನೂ ಕೊಟ್ಟಿದ್ದಾರೆ ಒಬ್ಬರಿಗೆ ನನ್ನ ತಾಯಿಯವರು, ಆ ಶೂಟಿಂಗಿಂದ ಬಂದಿರೋ ದುಡ್ಡಿನಲ್ಲಿ. ಆವಾಗಲೂ ಭತ್ತ ಬೆಳೆಯೋರು, 150-200 ಮೂಟೆ ಭತ್ತ ಬೆಳೆಯೋರು, ಪೊನ್ನಿ ಅನ್ನುವಂಥ ಭತ್ತ ತಮಿಳ್ನಾಡಿನಲ್ಲಿ. ಆ ಕಾಲಕ್ಕೇನೆ 10,000, 12,000 ಸಿನಿಮಾ ದುಡ್ಡಿಗಿನ್ನ ವ್ಯವಸಾಯದ ದುಡ್ಡಲ್ಲೇ ಸಂಪಾದನೆ ಮಾಡಿದವರು ನನ್ನ ತಾಯಿಯವರು. ಮಹಾನ್ ತಿಳುವಳಿಕೆಯ ಹೆಣ್ಣುಮಗಳವರು. ಹೌದು, ತುಂಬ ತಿಳುವಳಿಕೆ, ಕಾಲಜ್ಞಾನ ಇದೆ, ಆಮೇಲೆ ಅರ್ಥಜ್ಞಾನ ಇದೆ ಅವರಿಗೆ. ಹಾಗಾಗಿ ಅವರು ಈ ಥರ ಉಳಿಸ್ಕೊಳಕ್ಕಾಯ್ತು. ನಮಗೂ ಬುದ್ಧಿ ಹೇಳಿಕೊಟ್ಟು ಉಳಿಸಿದ್ರು ನಮ್ಮನ್ನು. ಆದರೆ ಆ ಮಟ್ಟಕ್ಕೆ ನಾವು ಯೋಚನೆನೂ ಮಾಡೋಕ್ಕೆ ಸಾಧ್ಯ ಇಲ್ಲ ನಿಜವಾಗ್ಲೂ. ಈಗ ಅವರನ್ನು ನೋಡ್ಕೊಂಡವರಲ್ಲಿ ಗೌರಮ್ಮನವರು, ಅವ್ರ ಕುಟುಂಬ, ಮತ್ತು ಸುನಂದಮ್ಮ ಅವ್ರ ಕುಟುಂಬ, ಅದಕ್ಕೆ ತಕ್ಕಾಗಿ ಮನೆ ಬೇಕು ಅಂತ ಇಲ್ಲಿ ನೋಡಿ, ಇಲ್ಲಿ ಕಟ್ಕೊಟ್ಟಿದ್ದೀವಿ ನಾವು, ಅದೇ ಮನೆಯೇ. ಅದು ಕಟ್ಕೊಟ್ಟು ಅವರ ಹೆಸರಿಗೇ ನಾವು ಪತ್ರ ಮಾಡಿಕೊಡ್ತಾಯಿದ್ದೀವಿ, ಅದು ಒಂದು. ಆಮೇಲೆ ನಮ್ಮ ಗೌರಮ್ಮ ಮತ್ತು ಚಂದ್ರು ಅಂತ ಒಬ್ಬರು ಇದ್ರು ನಮ್ಮ ತೋಟದಲ್ಲಿ. ಸುಮಾರು ವರ್ಷಗಳು ದುಡ್ಡು ಕಷ್ಟಪಟ್ಟಿದ್ದಾರೆ. ನನ್ನ ತಾಯಿಯವ್ರು ಬದುಕಿದ್ದಾಗ ಅಮ್ಮಮ್ಮಂದು, ಮಗ ನನಗೆ ಇರೋಕ್ಕೆ ಮನೆ ಇಲ್ಲ ಮಗ, ಬಾರ್ಕೂರಲ್ಲಿರೋದು ಮಗ, ನನಗೆ ಮನೆ ಬೇಕು ಮಗ, ಯಜಮಾನರು ತೀರ್ಕೊಂಡ್ಬಿಟ್ರು ಅಂದಾಗ ಭಾರಿ ನೋವಾಯಿತು ಮನಸ್ಸಿಗೆ. ಅಮ್ಮವ್ರು ಹೇಳಿದ್ರಪ್ಪ, ಅಮ್ಮನಿಗೆ ಒಬ್ಬರೇ ಇದ್ದಾರೆ, ಮನೆ ಏನೋ ಮಾಡಿ ಕಟ್ಸ್ಕೊಡಪ್ಪ, ಮಕ್ಕಳು ಏನು ಜೀವನ ಮಾಡ್ಕೊಂಡು ಹೋಗ್ತಾರೆ, ಮಾಡಪ್ಪ, ಐಡಿಯಾ ಮಾಡಿಬಿಟ್ಟು ಮಾಡು. ಎಕನಾಮಿಕ್ ಟೈಪಲ್ಲಿ ಹೌಸಿಂಗು, ಬಟ್ ಮಾಡಿದ್ದೀವಿ. ಅವರು ಸಂತೋಷವಾಗಿ ಬಾಳಾಗಿ ರೆಡಿ ಮಾಡಿದ್ವಿ, ಅದನ್ನೂ ಕಟ್ಕೊಟ್ವಿ. ಇದರ ಜೊತೆಯಲ್ಲಿ ನಾನು ಅಷ್ಟು ಕೆಲಸ ಮಾಡಿದ್ದೀನಿ. ಅಮ್ಮವ್ರು ಇಲ್ಲದೇನೆ ಅನ್ನುವಂಥದ್ರಕ್ಕಿಂತ ಅಮ್ಮವ್ರು ನನ್ನಲ್ಲಿ ಇದ್ದಾರೆ ಅಂತ ನಾನು ಭಾವಿಸ್ಕೊಂಡೆ ನಾನು ಹೆಜ್ಜೆ ಇಟ್ಬಿಟ್ಟೆ. ಇವರೇ ನಾನು ಅದನ್ನು ಮಾಡಿದ್ದಾರೆ. ತಮಿಳ್ನಾಡಿನಲ್ಲಿ 10 ಬೆಡ್ಡಿನ ಹಾಸ್ಪಿಟ್ಲಿಗೆ ಕಟ್ತಾಯಿದ್ವಿ. ಅಮ್ಮವ್ರು ಇದ್ದಿದ್ದು ಹಳ್ಳಿನಲ್ಲಿ. ಸೇಮ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.